ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಹಾಗೂ ಚೆನ್ನಾಗಿ ಕಾಣಿಸುವಂಥ ಸೀರೆ ಕುಚ್ಚು ಹಾಕೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ಥರ ಎಲ್ಲಾನು ಯೂಸ್ ಮಾಡಿದ್ದೀನಿ. ಇದಕ್ಕೆ ಥ್ರೆಡ್ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕಲರ್ ಶೇಡ್ ಗ್ರೀನ್ ಮತ್ತು ಪಿಂಕಿಶ್ ಆಗಿದೆ. ಇದಕ್ಕೆ ನಾನು ಕಲರು ಗ್ರೀನ್ ಮತ್ತು ಡಾರ್ಕ್ ಪಿಂಕ್ ಆಗಿರುವಂತಹ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ, ದಾರನ ಯೂಸ್ ಮಾಡಿದ್ದೀನಿ. ಇದಕ್ಕೆ ನಾನು ಮೊದಲನೇದಾಗಿ ಗ್ರೀನ್ ಕಲರ್ ದಾರನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ 2 ಟೈಮ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಬೇಕು, ಅಂದ್ರೆ ಸ್ವಲ್ಪ ನೀಟಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ಅದಾದ ನಂತರ 2, 3, 4, 5 ಚೈನ್ ಹಾಕೊಂಡು ಅದು ನೀಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಇದನ್ನ ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು. ನೀಟಾಗಿ ನೋಡಿ ಹಾಕೊಳ್ಬೇಕು, ನಿಧಾನವಾಗಿ. ಇಲ್ಲ ಅಂದ್ರೆ ಅದು ಸ್ವಲ್ಪ ಮುದ್ದೆ ಮುದ್ದೆ ಆಗ್ಬಿಡತ್ತೆ. ಹಾಗಾದ್ರೆ ಸೀರೆ ಚೆನ್ನಾಗಿ ಕಾಣಿಸಲ್ಲ. ಹಾಗೆ ಆದ ನಂತರ ಪಕ್ಕದಲ್ಲಿ ನಾನು ಇನ್ನು 5 ಟೈಮ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇದೀಗ 2 ಟೈಮ್ ಆಯ್ತು. ಸೀರೆ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ಸ್ವಲ್ಪ ನನಗೆ ನೀಡಲ್ಸ್ ಹಾಕಿ ತೆಗೆದು ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಹಾಗಾಗಿ ಇದೇ ತರ ನಾನು 5 ಟೈಮ್ನ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ನೋಡಿ 5 ಟೈಮ್ಸ್ ಆಗಿದೆ. ಈಗ ನಾನು ಇದಕ್ಕೆ ಸುಮಾರು 9 ಚೈನ್ಸ್ ನ ಹಾಕೊಳ್ತಾ ಇದ್ದೀನಿ. 9 ಚೈನ್ ಹಾಕೊಂಡು ಒಂದು ಸ್ವಲ್ಪ ಯು ಶೇಪ್ ನಲ್ಲಿ ಇದನ್ನ ಲಾಕ್ ಮಾಡ್ಕೊಳ್ತೀನಿ. ನಾನು ಯು ಶೇಪ್ ನಲ್ಲಿ ಮಾಡ್ಕೊಂಡಾಗ ಒಂಥರ ಬೋ ತರ ಇದು ಕ್ರಿಯೇಟ್ ಆಗುತ್ತೆ. ಈ ತರ ಬೋ ತರ ಕ್ರಿಯೇಟ್ ಆಗುತ್ತೆ ಇದು. ಇದಾದ ನಂತರ ಮತ್ತೆ ಪಕ್ಕದಲ್ಲಿ ಇದಕ್ಕೆ 5 ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಒಂಥರ ಡಿಫ್ರೆಂಟ್ ಆಗಿರುವಂತ ಡಿಸೈನು. ಈ ತರ ನಿಮ್ಗೆ 5 ಚೈನ್ ಹಾಕಿ ನಾನು ಸಿಂಗಲ್ ಕ್ರೋಶ ಮಾಡಿ ತೋರಿಸ್ತೇನೆ ನಿಮಗೆ. ಆಗಿದೆ. ಈಗ ಮತ್ತೆ ನಾನು 5 ಚೈನ್ಸ್ ನ ಹಾಕೊಳ್ಬೇಕು. 5 ಟೈಮ್ ಸಿಂಗಲ್ ಕ್ರೋಶ ಹಾಕೊಂಡಾದ ನಂತರ ಫೈವ್ ಚೈನ್ ಹಾಕೊಳ್ತಾ ಇದ್ದೀನಿ. 5 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿ ಸ್ಟ್ರೈಟ್ ಆಗಿ ಲಾಕ್ ಮಾಡ್ಕೊಳ್ಬೇಕು. ಇದನ್ನ ಈ ತರ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ 5 ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ ಇದೇ ತರ 9 ಚೈನ್ಸ್ ಹಾಕಿ ಬೋ ಕ್ರಿಯೇಟ್ ಮಾಡ್ಕೊಳ್ಬೇಕು. ನೋಡಿ, ಇದೇ ತರ ಹೇಗೆ ಮಾಡ್ಕೊಂಡಿದ್ದೀನೋ ನೆಕ್ಸ್ಟ್ ಕೂಡ ಫುಲ್ ಸ್ಯಾರಿ ಇದೇ ತರ ಫಸ್ಟ್ ಸ್ಟೆಪ್ ಈ ತರ ಮಾಡ್ಕೊಳ್ಬೇಕು. ಇದನ್ನ
ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇದನ್ನೀಗ ನಾನು ಫುಲ್ ಸ್ಯಾರಿ ಮಾಡಿ ನಿಮಗೆ ತೋರಿಸ್ತೀನಿ ಇದು ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಫಸ್ಟ್ ಸ್ಟೆಪ್ಪಲ್ಲಿ ನೋಡಿ, ಈಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಈ ಥರ ಎಲ್ಲನೂ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಗ್ರೀನ್ ಕಲರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟ್ ಲಾಕ್ ಮಾಡ್ಕೊಂಡಿದ್ಮೇಲೆ ಅದೇ ಲಾಕ್ ಒಳಗಡೆನೆ ನಾನು ಮತ್ತೆ 2 ಟೈಮ್ ಲಾಕ್ ಮಾಡ್ಕೊಳ್ತೀನಿ. ಟೈಮ್ ಲಾಕ್ ಮಾಡಿಕೊಂಡು 5 ಚೈನ್ಸ್ನ ಹಾಕೊಳ್ತಾ ಇದ್ದೀನಿ. 5 ಚೈನ್ಸ್ ಹಾಕೊಂಡು ಫಸ್ಟ್ ಎಲ್ಲಿ 5 ಚೈನ್ ಲಾಕ್ ಇತ್ತಲ್ವಾ ಸಿಂಗಲ್ ಕ್ರೋಶೆ, ಅದ್ರ ಮೇಲ್ಗಡೆನೆ ಈ 5 ಚೈನ್ ಅನ್ನು ಕೂಡ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮತ್ತೆ ಒಂದು 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಟೋಟಲ್ ಆಗಿ 3 ಟೈಮ್ ಲಾಕ್ ಮಾಡಿರೋದು ಸೇರಿ ಟೋಟಲ್ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ 1 ಟೈಮ್ ನೀಡಲ್ನಲ್ಲಿ ದಾರ ಸುತ್ತಕೊಂಡು 9 ಚೈನ್ಸ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ನಾನು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾನು 14 ಡಬಲ್ ಕ್ರೋಶನ ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಈಗ ನೋಡಿ ಅಷ್ಟನ್ನು ಮಾಡ್ಕೊಂಡು 14 ಡಬಲ್ ಕ್ರೋಶೆ ಮಾಡಿಕೊಂಡು ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಮತ್ತೆ 2 ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಟೋಟಲ್ 3 ಟೈಮ್ ಇದನ್ನು ಕೂಡ ಈ ಸೈಡಲ್ಲೂ ಕೂಡ ಹಾಗೇನೆ ಮತ್ತೆ 5 ಚೈನ್ ಹಾಕೊಳ್ತೀನಿ. 5 ಚೈನ್ ಹಾಕೊಂಡು ನೆಕ್ಸ್ಟ್ 5 ಚೈನ್ ಲಾಕ್ ಇದೆಯಲ್ವಾ ಅದ್ರ ಮೇಲೆನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಹಾಗೇನೆ ಮತ್ತೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಇದೇ ತರ ನೆಕ್ಸ್ಟ್ ಹಾಗೇನೆ ಕೂಡ ನೆಕ್ಸ್ಟ್ ಬೋದ ಒಳಗಡೆ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗ್ಬೇಕು. ಇದೇ ತರ ಡಿಸೈನ್ ಸೆಕೆಂಡ್ ಸ್ಟೆಪ್ ಕೂಡ ಫುಲ್ ಸ್ಯಾರಿ ನಾನು ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಡಬಲ್ ಕ್ರೋಶೆನ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದೇ ತರ ನಾನು ಫುಲ್ ಸ್ಯಾರಿನ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫುಲ್ ಸ್ಯಾರಿನೂ ಕೂಡ ಇದೇ ತರ ನಾನು ಮಾಡ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. ಇದು ಸೆಕೆಂಡ್ ಸ್ಟೆಪ್ ಕೂಡ ಈಗ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಡಾರ್ಕ್ ಪಿಂಕ್ ಆರ್ ಸ್ವಲ್ಪ ಪರ್ಪಲ್ ಶೇಡ್ ಇರುವಂಥ ದಾರನ ಯೂಸ್ ಮಾಡಿದ್ದೀನಿ. ಯಾಕೆಂದರೆ ಸ್ಯಾರಿ ಸ್ವಲ್ಪ ಕಲರ್ ಅದೇ ಥರ ಇದೆ, ಪಲ್ಲು ಕಲರು, ಹಾಗಾಗಿ ನಾನು ಆ ಕಲರ್ನ ಯೂಸ್ ಮಾಡಿದ್ದೀನಿ. ಈಗ ನಾನು 1 ಟೈಮ್ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಪಕ್ಕದಲ್ಲಿ 5 ಚೈನ್ಸ್ ಇತ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ನಾನು. 1 ಟೈಮ್ ಸಿಂಗಲ್ ಕ್ರೋಶೆ ಆದ್ಮೇಲೆ 5 ಚೈನ್ಸ್ ನ ಹಾಕೊಂಡು ಫಸ್ಟ್ ಮತ್ತೆ ಡಬಲ್ ಕ್ರೋಶೆ ಲಾಕ್ ಇದೆಯಲ್ಲ ಅದ್ರ ಮೇಲ್ಗಡೆನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಡಬಲ್ ಕ್ರೋಶೆ ಲಾಕ್ ಮೇಲೆ ಆದ ನಂತರ ಈಗ ಡಬಲ್ ಕ್ರೋಶೆ ಇದ್ರ ಮೇಲೆ ಇದೆಯಲ್ವಾ, ಫಸ್ಟ್ ಡಬಲ್ ಕ್ರೋಶೆ ಸ್ಟ್ಯಾಂಡ್ ಮೇಲೆ ಇರುವಂತ ಚೈನ್ ಲಾಕ್ ಮೇಲೆ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಇರುವಂತ ಫಸ್ಟ್ ಡಬಲ್ ಕ್ರೋಶೆ ಹೋಲ್ನ ಇದರಲ್ಲಿ ಮಾಡ್ಕೊಳ್ತೀನಿ. ನೋಡಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಮಾಡ್ಕೊಂಡು ಆದ ನಂತರ ಡಬಲ್ ಕ್ರೋಶೆ ಗ್ಯಾಪ್ ಅಲ್ಲಿ ಇದೆಯಲ್ವಾ, ಒಂದು ಲಾಕ್ ನಲ್ಲಿ 2 ಡಬಲ್ ಕ್ರೋಶನ ನಾನು ಮಾಡ್ಕೊಳ್ತೀನಿ. ಸೆಕೆಂಡ್ ಅಲ್ಲಿ ಮತ್ತೆ 2 ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಥರ್ಡ್ ಇದರಲ್ಲಿ 1 ಚೈನ್ ಹಾಕೊಂಡು ಥರ್ಡ್ ಲಾಕ್ ನಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಇದೇ ತರ 5 ಬರುತ್ತೆ ಪೆಟಲ್ಸ್ ತರ. ನೆಕ್ಸ್ಟ್ಗೆ 4th ಚೈನಿಗೆ ಲಾಕ್ ಇದೆಯಲ್ವಾ ಅದ್ರ ಮೇಲ್ಗಡೆನೆ
2 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದು ಚೈನ್ ನಲ್ಲಿ 2 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ನೆಕ್ಸ್ಟ್ ಚೈನ್ ಅಲ್ಲಿ ಕೂಡ 2 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೊಂಡು ಪಕ್ಕದಲ್ಲಿರುವಂತ ನೆಕ್ಸ್ಟ್ ಲಾಕ್ ನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ನೋಡಿ ಈ ತರ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಚೈನ್ ನಲ್ಲಿ ಮತ್ತೆ ಹಾಗೇನೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗ್ತೀನಿ. ಇದರಲ್ಲಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ 2 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಚೈನ್ ನಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಂಡ್ರೆ ಅಂತ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ನಿಮ್ಗೆ ಹೇಗೆ ಬರುತ್ತೆ ಅಂತ ನಾನು ನಿಮ್ಗೆ ಕಾಣಿಸ್ತೀನಿ. ಹಾಕಿರೋದನ್ನ ಬೀಡ್ಸ್ ಹಾಕಿರೋದನ್ನ ಇದು ಹೀಗೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದೇ ತರ ಟೋಟಲ್ ಆಗಿ ಇದು 5 ಪೆಟಲ್ಸ್ ತರ ಬರುತ್ತೆ ನೋಡಿ. ಇದು 3 ಪೆಟಲ್ಸ್ ತರ ಆಯ್ತು. ಈಗ ಇನ್ನು 2 ಪೆಟಲ್ಸ್ ಬರುತ್ತೆ ಇದರಲ್ಲಿ. ಇದೇ ತರ ನಿಮ್ಗೆ ಹಾಕಿ ತೋರಿಸ್ತೀನಿ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ ಆಗೋ ಅನ್ಸುತ್ತೆ, ಗ್ರ್ಯಾಂಡ್ ಆಗೋ ಕೂಡ ಇದೆ. ಇದು ತುಂಬಾ ಓವರ್ ಆಗೋ ಅನ್ಸಲ್ಲ. ಇದು ಇದನ್ನ ನೀವು ನಾರ್ಮಲ್ ಆಗಿ 600 to 700 rupees ನೀವು ಚಾರ್ಜ್ ಮಾಡಬಹುದು. ಇದಕ್ಕೆ ನಾನು ಜಾಸ್ತಿ ಬೀಡ್ಸ್ ಅನ್ನ ಯೂಸ್ ಮಾಡಿಲ್ಲ. ಬೀಡ್ಸ್ ಬೇಕು ಅಂದ್ರೆ ನೀವು ಯೂಸ್ ಮಾಡಬಹುದು, ಬಟ್ ನಾನು ವಿತೌಟ್ ಬೀಡ್ಸ್ ಯೂಸ್ ಮಾಡಿದೀನಿ. ನೋಡಿ ಈ ತರ ಇದಾಗಿದೆ. ಈಗ ನೆಕ್ಸ್ಟ್ ಫಸ್ಟ್ ಸಿಂಗಲ್ ಕ್ರೋಶೆ ಲಾಕ್ ನಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ನೋಡಿ ಈ ತರ ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ನಾನು 5 ಚೈನ್ಸ್ ನ ಹಾಕೊಂಡು 5 ಚೈನ್ ಲಾಕ್ ಇರುವಲ್ಲಿ 5 ಚೈನ್ ಲಾಕ್ ಮಾಡ್ಕೊಳ್ತೀನಿ. ಇದು ನಾನು ಸೀರೆ ಕುಚ್ಚು ಹಾಕೊಳ್ಳೋದಕ್ಕೆ ಅಂತ ಗ್ಯಾಪ್ ಇಟ್ಕೊಂಡಿರೋದು. ನೋಡಿ ಈ ತರ ಲಾಕ್ ಮಾಡ್ಕೊಂಡಿದೀನಿ. ವಿಡಿಯೋಸ್ ಅಲ್ಲಿ ನಿಮ್ಗೆ ಸೀರೆ ಕಲರ್ ಅಷ್ಟು ಗೊತ್ತಾಗಬಾರ್ದು. ನಾರ್ಮಲ್ ಆಗಿ ನಾವು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೀರೆ ಕೂಡ. ಕಲರ್ ಕೂಡ ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ. ಸೀರೆ ಕಲರ್ ಲೈಟ್ ಯಶ್ ಆಗಿರುವಂತದ್ದು ನೋಡಿ. ಈ ತರ ನಾನು ಫುಲ್ ಈಗ ಬೀಡ್ಸ್ ಹಾಕಿ ಕೂಡ ನಿಮ್ಗೆ ತೋರಿಸಿದೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಬೀಡ್ಸ್ ಹಾಕಿದಾಗ ಸ್ವಲ್ಪ ಗ್ರ್ಯಾಂಡ್ ಆಗಿ ಅನ್ಸುತ್ತೆ. ಇದು ನೋಡಿ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇದಕ್ಕೆ ಈಗ ನಾನು ನಿಮ್ಗೆ ಸೀರೆ ಕುಚ್ಚಿ ಕಟ್ಟಿ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ ಸೀರೆ ಕುಚ್ಚು ಹಾಕಿದ್ದೀನಿ ನಾನು, ಮಲ್ಟಿ ಕಲರ್ ಯೂಸ್ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮ್ಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು.